ಹಾಯ್ ಎಲ್ರಿಗೂ ನಮಸ್ಕಾರ. ನಾನು ನಿಮ್ಮ ಅಶ್ವಿನಿ ಮಾತಾಡ್ತಾ ಇದ್ದೀನಿ. ಎಸ್, ನಿಮ್ಗೆಲ್ರಿಗೂ ಗೊತ್ತಿರೋ ಹಾಗೆ ನಿಮ್ಮ ಅಶ್ವಿನಿ ನ್ಯಾಚುರಲ್ ಪ್ರಾಡಕ್ಟ್ಸ್ ಕಡೆಯಿಂದ ಇನ್ನೊಂದು ಹೊಸ ಪ್ರಾಡಕ್ಟ್ ಲಾಂಚ್ ಆಗಿದೆ, ಹರ್ಬಲ್ ಹೇರ್ ಆಯಿಲ್. ಸೊ ಇದು ಎಲ್ರಿಗೂ ಒಂದು ಕ್ವೆಶನ್. ನಾನು ಈವೆಂಟಲ್ಲಿ ಲಾಂಚ್ ಮಾಡಿದ್ದು. ಸೊ ಹೇಗೆ ಮಾಡ್ತೀರಾ ಏನು ಅನ್ನೋದು ತುಂಬ ಜನಕ್ಕೆ ಕ್ವೆಶನ್ ಇತ್ತು. ಸೊ ಹಾಗಾಗಿ ಈ ವಿಡಿಯೋ ಮಾಡಿದ್ದೀನಿ. ನಾವು ಹೇರ್ ಆಯಿಲ್ನ ಹೇಗೆ ಪ್ರಿಪೇರ್ ಮಾಡ್ತೀವಿ, ನಿಮಗೆ ಅದು ಬಂದು ತಲುಪುತ್ತೆ ಅಂದರೆ ಅದು ಯಾವ ರೀತಿ ತಯಾರಾಗುತ್ತೆ ಅನ್ನೋದು ಕೂಡ ನಿಮಗೆ ತೋರಿಸ್ಲೇಬೇಕು. ಸೊ ಹಾಗಾಗಿ ಆ್ಯಂಡ್ ನಮ್ಮ ಕಂಪನಿ ಕಡೆಯಿಂದ, ಅಶ್ವಿನಿ ನ್ಯಾಚುರಲ್ ಪ್ರಾಡಕ್ಟ್ಸ್ ಕಂಪನಿ ಕಡೆಯಿಂದ ಬಂದಿರುವಂಥ ಹೇರ್ ಆಯಿಲ್ ಪ್ಯಾಕಿಂಗ್ ಈ ರೀತಿ ಇದೆ. ಎಲ್ಲದಕ್ಕಿಂತ ಮುಖ್ಯವಾಗಿ ನಾನು ಯಾವಾಗಲೂ ಯೂಟ್ಯೂಬ್ ಸ್ಟಾರ್ಟ್ ಮಾಡಿದಾಗಿಂದ ಎಲ್ರಿಗೂ ಹೇಳ್ತಾ ಇದ್ದೀನಿ, ನಿಮ್ಮ ಹೇರ್ ಆಗಲಿ ಸ್ಕಿನ್ ಆಗಲಿ ಎಲ್ಲ ಚೆನ್ನಾಗಿರ್ಬೇಕು ಅಂದರೆ ನಮ್ಮ ಬಾಡಿ ಒಳಗಡೆಯಿಂದ ಫಸ್ಟ್ ನಾವು ಹೆಲ್ದಿ ಆಗಿರಬೇಕು ಅಂತ. ನೀವು ಏನೇ ಹೊರಗಡೆ ಅಪ್ಲೈ ಮಾಡಿದ್ರು ಅದು ಸೆಕೆಂಡ್ರಿ ಆಗಿರುತ್ತೆ. ಮೊದಲನೇದಾಗಿ ನಾನು ಹೇಳೋದಕ್ಕೆ ಇಷ್ಟಪಡೋದು ನಮ್ಮ ಮಲ್ಟಿಗ್ರೇನ್ ಮಾಲ್ಟ್ ಪೌಡರ್. ಇದು ನನ್ನ ಪ್ರಾಡಕ್ಟ್ನೇ ನಾನು ಪ್ರಮೋಟ್ ಮಾಡಬೇಕು ಅಂತ ಹೇಳ್ತಾ ಇಲ್ಲ. ಸೊ ನೀವು ದಿನನಿತ್ಯ ನಿಮ್ಮ ಮನೇಲಿ ಏನು ಊಟ ಮಾಡ್ತೀರೋ ಅದರಲ್ಲಿ ಒಂದು ಮಾಲ್ಟ್ ನೀವೇ ಪ್ರಿಪೇರ್ ಮಾಡ್ಕೊಳ್ಬೋದು ಅಂತಲೂ ಕೂಡ ಹೇಳಿದ್ದೀನಿ. ವಿಡಿಯೋ ಕೂಡ ಹಾಕಿದ್ದೀನಿ, ಅದ್ರಲ್ಲಿ ನೋಡ್ಕೊಂಡು ನೀವು ಪ್ರಿಪೇರ್ ಮಾಡ್ಕೊಳ್ಬೋದು. ಸೊ ಫೈನಲಿ ಏನು ಹೇಳ್ತೀನಿ ಅಂತಂದರೆ, ಬಾಡಿ ಒಳಗಡೆಯಿಂದ ಫಸ್ಟ್ ಸ್ಟ್ರಾಂಗ್ ಆಗಿ ಹೆಲ್ದಿಯಾಗಿ, ಆವಾಗ ಏರ್ ಫಾಲ್ ಎಲ್ಲದೂ ಕಂಟ್ರೋಲ್ ಬರುತ್ತೆ ಆ್ಯಂಡ್ ಸ್ಕಿನ್ ಪ್ರಾಬ್ಲಮ್ ಕೂಡ ಕಂಟ್ರೋಲ್ ಬರುತ್ತೆ. ಆಗ ನೀವು ಮೇಲ್ಗಡೆಯಿಂದ ಹೊರಗಡೆಯಿಂದ ಏನೇ ಅಪ್ಲೈ ಮಾಡಿದ್ರು ಅದು ನಿಮಗೆ ವರ್ಕ್ ಆಗೋದಕ್ಕೆ ಸ್ಟಾರ್ಟ್ ಆಗುತ್ತೆ. ಈಗ ನಾನು ವಿಡಿಯೋ ಜಾಸ್ತಿ ಮಾತಾಡಲ್ಲ, ವಿಡಿಯೋದಲ್ಲೇ ಸಾಕಷ್ಟು ಇನ್ಫಾರ್ಮೇಶನ್ ಕೊಡ್ತೀನಿ. ಸೊ ವಿಡಿಯೋ ಫುಲ್ ಡೀಟೇಲ್ ಆಗಿ ನೋಡಿ, ನಿಮ್ಗೆ ಅರ್ಥ ಆಗುತ್ತೆ ಅಂತ ಅನ್ಕೊಳ್ತೀನಿ. ಆ್ಯಂಡ್ ಇದು ನಮ್ಮ ಹೇರ್ ಆಯಿಲ್ನ ಇವಾಗ ಹೇಗೆ ರೆಡಿ ಮಾಡ್ತೀವಿ ಅನ್ನೋದನ್ನ ನಿಮಗೆ ತೋರಿಸ್ತಾ ಇದ್ದೀನಿ. ಹಾಗಿದ್ರೆ ವಿಡಿಯೋ ಸ್ಟಾರ್ಟ್ ಮಾಡೋಣ, ಬನ್ನಿ. ಇದೇನಿದು ಹೊಸ ಆಫೀಸ್ ಓಪನ್ ಮಾಡಿದ್ರು, ಈಗ ನೋಡಿದ್ರೆ ಹಳೆ ಆಫೀಸ್ ತೋರಿಸ್ತಾ ಇದ್ದಾರೆ ಅಂತ ಯೋಚನೆ ಮಾಡ್ತಾ ಇದ್ದೀರಾ? ಎಸ್, ಈ ಹಳೆ ಆಫೀಸ್ನ ನಾನು ಹೇರ್ ಆಯಿಲ್ ಮೇಕಿಂಗ್ ಮಾತ್ರ ಇಟ್ಕೊಂಡಿದ್ದೀನಿ. ಹೊಸ ಆಫೀಸ್ ಮಾಲ್ಟ್ ಪ್ರಿಪ್ರೇಷನ್ ನಡೆಯುತ್ತೆ. ಸೊ ಅದು ನೆಕ್ಸ್ಟ್ ವಿಡಿಯೋದಲ್ಲಿ ನಾನು ನಿಮಗೆ ತೋರಿಸ್ತೀನಿ. ಆ್ಯಂಡ್ ಇಲ್ಲಿ ನೋಡ್ತಾ ಇರ್ಬೋದು, ನಾನು ಹೇರ್ ಆಯಿಲ್ಗೆ ಕೊಬ್ಬರಿ ತರಿಸಿದ್ದೀನಿ, ಇಡಿಯಾದಂತಹ ಕೊಬ್ಬರಿ. ಯಾಕೆ ಇಡಿಯಾದಂತಹ ಕೊಬ್ಬರಿ ತರಿಸಿದ್ದೀನಿ? ಎಸ್, ನಾವು ಓಳಾಗಿರುವಂತಹ ಕೊಬ್ಬರಿನ ತರಿಸಿದಾಗ ಏನಾಗಿರುತ್ತೆ, ಅದರಲ್ಲಿ ಮಾಯಿಶ್ಚರ್ ಹೋಗಿರುತ್ತೆ, ಹಾಗೆ ಕಸ ಧೂಳು ಅಂಟ್ಕೊಂಡಿರುತ್ತೆ. ಹೈಜೀನ್ ಪರ್ಪಸ್ಗೋಸ್ಕರ ನಾನು ಇಡಿಯಾದಂತಹ ಕೊಬ್ಬರಿನ ತರಿಸಿದ್ದೀನಿ. ಇದು ಉತ್ತಮವಾದಂತಹ ಆಯಿಲ್ ನಮಗೆ ಸಿಗುತ್ತೆ. ಸೊ ಹಾಗಾಗಿ, ಆ್ಯಂಡ್ ಇಲ್ಲಿ ನೋಡ್ತಾ ಇರ್ಬೋದು, ಎಲ್ಲ ಕೊಬ್ಬರಿ ಏನಿಲ್ಲ ಅಂದರೂ 130 kg ಮೇಲೆ ಇದೆ. ಅದರಲ್ಲಿ ನಾವು ಕಟ್ ಮಾಡಿದಾಗ ನಮಗೆ ಸಿಕ್ಕಂತಹ ಈ ಕೆಟ್ಟೋಗಿರೋ ಕೊಬ್ಬರಿ 10 kg ಮೇಲೆ ಇದೆ. ಸೊ ಈ 10 kg ಕೆಟ್ಟೋಗಿರೋ ಕೊಬ್ಬರಿ ವೇಸ್ಟ್. ಇದನ್ನ ನಾವು ಯೂಸ್ ಮಾಡೋದಿಲ್ಲ. ಬರೀ ಕೆಟ್ಟೋಗಿರೋ 10 kg ಕೊಬ್ಬರಿ ಮಾತ್ರ ವೇಸ್ಟ್ ಅಲ್ಲ, ನಾವು ಮಿಲ್ಲಿಗೆ ಎಣ್ಣೆ ಹಾಕ್ಸೋಕೆ ಹೋದಾಗ ಎಕ್ಸಾಂಪಲ್ 120 kg ಕೊಬ್ಬರಿಗೆ ನಮಗೆ 60ರಿಂದ 65 kg ಎಣ್ಣೆ ಸಿಗುತ್ತೆ. ಈ ಮಳೆಗಾಲ ಚಳಿಗಾಲದಲ್ಲಿ ಅಷ್ಟು ಕೂಡ ಸಿಗೋದಿಲ್ಲ, 50ರಿಂದ 55 kg ಎಣ್ಣೆ ಸಿಗುತ್ತೆ. ಅಲ್ಲೂ ಕೂಡ ಅರ್ಧಕ್ಕರ್ಧ ಕೊಬ್ಬರಿ ನಮಗೆ ಸಿಗೋದೇ ಇಲ್ಲ ಎಣ್ಣೆ ಅಂತಾನೆ ಹೇಳ್ಬೋದು. 130 kg ಇರುವಂತಹ ಈ ಕೊಬ್ಬರಿನ 2 ಭಾಗ ಮಾಡಾದ್ಮೇಲೆ ಈ ರೀತಿಯಾಗಿ ಚಿಕ್ಕ ಚಿಕ್ಕದಾಗಿ ನಾವು ಕಟ್ ಮಾಡ್ತೀವಿ. ಹೀಗೆ ಕಟ್ ಮಾಡಲಿಲ್ಲ ಅಂದ್ರೆ ಮಿಲ್ಲವರು ಆಯಿಲ್ ಮಾಡಿಸ್ಕೊಳ್ಳೋದಕ್ಕೆ ಕೊಬ್ಬರಿನ ತಗೊಳ್ಳೋದೇ ಇಲ್ಲ. ಬೇರೆ ಕಡೆ ಹೇಗೆ ನನಗೆ ಗೊತ್ತಿಲ್ಲ, ನಮ್ಮ ಕಡೆ ಈ ರೀತಿಯಾಗಿ ಕಟ್ ಮಾಡಿದ್ರೆ ಮಾತ್ರ ಆಯಿಲ್ ಹಾಕ್ಸ್ಕೊಳ್ಳೋದು. ಹಾಗೆ ಈ ಕಟ್ ಮಾಡಿರುವಂತಹ ಕೊಬ್ಬರಿನ ನಾವು ಒಣಗಿಸ್ಬೇಕಾಗತ್ತೆ. ಈ ಮಳೆಗಾಲ ಚಳಿಗಾಲದಲ್ಲಿ ಕೊಬ್ಬರಿ ಒಣಗಿಸೋದು ತುಂಬಾನೇ ಕಷ್ಟ. ಬಿಕಾಸ್ ಒಂದ್ಸರಿ ಬಿಸಿಲಿರುತ್ತೆ, ನೀವು ನೋಡ್ತಾ ಇರ್ಬೋದು, ಇನ್ನೊಂದ್ಸರಿ ಮೋಡ ಇರುತ್ತೆ. ಇವರೆಲ್ಲ ಯಾರು ಅಂತ ಯೋಚನೆ ಮಾಡ್ತಾ ಇದ್ದೀರಾ? ಎಸ್, ನನಗೆ ಹೆಲ್ಪ್ ಮಾಡಬೇಕು ಅಂತ ಇರೋ ನನ್ನ ಹೆಲ್ಪರ್ಗಳು, ಐ ಮೀನ್ ನಮ್ಮ ವರ್ಕರ್ಸ್ ಅಂತಾನೆ ಹೇಳ್ಬೋದು. ಇವ್ರು ಯಾವ್ಯಾವೆಲ್ಲ ಕೆಲಸ ಮಾಡ್ತಾರೆ ನೆಕ್ಸ್ಟ್ ವಿಡಿಯೋದಲ್ಲಿ ನಾನು ನಿಮಗೆ ಅಪ್ಡೇಟ್ ಮಾಡ್ತೀನಿ. ನಾವೀಗ ಕೊಬ್ಬರಿನ ಹಾಕ್ಸೋದಕ್ಕೆ ಮಿಲ್ಗೆ ಹೋಗ್ತಾ ಇದ್ದೀನಿ. ಕೊಬ್ಬರಿ ಎಣ್ಣೆ ಹೇಗಾಗುತ್ತೆ ಅಂತ ನಾನು ನಿಮಗೆ ತೋರಿಸ್ತೀನಿ, ನೋಡಿ.
ಕೊಬ್ಬರಿನ ಹಾಕ್ಸೋದಕ್ಕೆ ನಾವು ಮಿಲ್ಲಿಗೆ ಬಂದಾಗ ಮಧ್ಯಾಹ್ನ 2:30 ಆಗಿತ್ತು. ಸೊ ಇಲ್ಲಿ ನೀವು ನೋಡ್ತಾ ಇರ್ಬೋದು ಟೈಮಿಂಗ್ 4:13 ಆಗಿದೆ. ಆದರೂ ಕೂಡ ಇಲ್ಲೇ ಇದ್ದೀವಿ. ಬಿಕಾಸ್ ಕೊಬ್ಬರಿ ಎಣ್ಣೆನೇ ತುಂಬ ಲೇಟ್ ಅಂತಲೇ ಹೇಳ್ಬೋದು ಆಯಿಲ್ ಆಗೋದಕ್ಕೆ. ಸೊ ಹಾಗಾಗಿ ಇಲ್ಲೇ ಕೂತು ವೆಯ್ಟ್ ಮಾಡಬೇಕಾಗುತ್ತೆ ಮಿಲ್ಲಲ್ಲಿ. ಸೊ ವೆಯ್ಟ್ ಮಾಡ್ತಾ ಇದ್ದೀನಿ. ಬಟ್ ಏನೇ ಅಂದರೂ ಒಂದು ಒಳ್ಳೆ ಪ್ರಾಡಕ್ಟ್ ಬೇಕು ಅಂತಂದರೆ, ಒಂದು ಒಳ್ಳೆ ಪ್ರಾಡಕ್ಟ್ ಮಾಡಬೇಕಾದ್ರೆ ತುಂಬಾನೇ ಟೈಮ್ ಹಿಡಿಯುತ್ತೆ ಅಂತಲೇ ಹೇಳ್ಬೋದು. ನೋಡ್ತಾ ಇರ್ಬೋದು ಇಲ್ಲಿ ಟೈಮಿಂಗ್ಸ್ ನಾನು ನಿಮಗೆ ತೋರಿಸ್ತೀನಿ. ಮಧ್ಯಾಹ್ನ 2:15ಗೆ ಬಂದವರು ರಾತ್ರಿ 8:45 ಆಗಿದೆ. ಆದರೂ ಕೂಡ ಇಲ್ಲೇ ಇದ್ದೀವಿ. ಎಣ್ಣೆ ಆಗ್ತಾನೆ ಇದೆ, ತೆಗೆದು ಇವರು ಫಿಲ್ ಮಾಡ್ತಾನೆ ಇದ್ದಾರೆ. ನಾನು ಕೂಡ ಬೋರ್ ಆಗಿ ನಾನು ಕೆಲಸ ಮಾಡ್ತಾ ಇದ್ದೀನಿ. ಕುತ್ಕೊಂಡು ಸಾಕಾಗೋಯ್ತು. ಸೊ ಈ ರೀತಿಯಾಗಿ ಒಂದು 9 ಗಂಟೆ ಆಯಿತು ನಾನು ಎಣ್ಣೆ ಎಲ್ಲ ಪ್ರಿಪೇರ್ ಮಾಡಿಸ್ಕೊಂಡು ತಗೊಂಡು ಹೋಗೋ ಅಷ್ಟರೊಳಗಡೆ. ನನಗಂತೂ ತುಂಬಾನೇ ನಿದ್ದೆ ಬರ್ತಾ ಇತ್ತು ಅಂತ ಹೇಳ್ಬೋದು. ತುಂಬ ಟಯರ್ಡ್ ಕೂಡ ಆಗಿದ್ದೆ. ಬಿಕಾಸ್ ಬೆಳಗ್ಗೆ ಬೇಗ ಏಳೋದ್ರಿಂದ ನನಗೆ ನಿದ್ದೆ ಬರ್ತಾ ಇರುತ್ತೆ. ಹಾಗಾಗಿ ಇಲ್ಲಿ ನೋಡ್ತಾ ಇರ್ಬೋದು ಒಂದು ಸ್ಟೀಲ್ ಪಾತ್ರೆಯಲ್ಲಿ ಎಣ್ಣೆ ಆಲ್ರೆಡಿ ಇದೆ. ಸೊ ಇದನ್ನು ನಾನು ಅಡುಗೆಗೂ ಕೂಡ ಬಳಸ್ತೀನಿ. ನಾನು ಕೊಬ್ಬರಿ ಎಣ್ಣೆನೇ ಅಡುಗೆಗೆ ಬಳಸೋದು ಆ್ಯಂಡ್ ಹೇರ್ ಆಯಿಲ್ಗೂ ಕೂಡ ಬಳಸ್ತೀನಿ. ಈ ರೀತಿಯಾಗಿ ತಿಳಿಯಾಗಿದೆ ನೋಡಿ, ಟ್ರಾನ್ಸ್ಪರೆಂಟ್ ಆಗಿ. ಈಗ ನೀವು ನೋಡ್ತಾ ಇರ್ಬೋದು ಮಿಲ್ಲಲ್ಲಿ ಹಾಕ್ಸ್ಕೊಂಬಂದಿರುವಂತಹ ಆಯಿಲ್ ಇದು ಇದೆ. ಅದೇ ರೀತಿ ತಿಳಿ ಆಗಬೇಕು, ಟ್ರಾನ್ಸ್ಪರೆಂಟ್ ಆಗಬೇಕು. ಒಂದು 3 ರಿಂದ 4 ದಿನ ಇದನ್ನು ಟಚ್ ಮಾಡದೆ ಹಾಗೆ ಇಟ್ಟರೆ ನಿಮಗೆ ಗಟ್ಟಿಯಾಗಿರೋದೆಲ್ಲ ಕೆಳಗೆ ಕೂತು ತಿಳಿಯಾದ ಎಣ್ಣೆ ಮೇಲ್ ಬರುತ್ತೆ. ಸೊ ಆವಾಗ ನಮಗೆ ಹೇರ್ ಆಯಿಲ್ ಮಾಡೋದಕ್ಕೆ ಎಣ್ಣೆ ರೆಡಿ ಆಗಿರುತ್ತೆ. ನೋಡಿ, ಒಂದು ಆಯಿಲ್ ರೆಡಿ ಮಾಡ್ಬೇಕಂತಂದ್ರೆ ಬರೀ ಒಂದು ಎಣ್ಣೆ ತೊಗೊಂಬಂದ್ಬಿಟ್ಟು ಏನೋ ಒಂದು ಮಾಡಿಬಿಡೋದಲ್ಲ. ಬಟ್ ಇಷ್ಟೆಲ್ಲ ಕೆಲಸ ಇರುತ್ತೆ. ಓಕೆ, ನನಗೆ ಖುಷಿ ಇದೆ. ನನಗೆ ಒಂದು ಒಳ್ಳೆ ಪ್ರಾಡಕ್ಟ್ ಕೊಡ್ತಾ ಇದ್ದೀನಿ ಜನಕ್ಕೆ. ಒಂದು ಏನಂತಾರೆ ಹೈಜಿನ್. ನನಗೆ ನನ್ನ ವಿಡಿಯೋದಲ್ಲಿ ಎಲ್ಲ ನೋಡಿರ್ಬೋದು ನೀವು. ನಾನು ತುಂಬ ಹೈಜಿನ್ಗೆ ಪ್ರಾಮುಖ್ಯತೆ ಕೊಡ್ತೀನಿ. ಕ್ವಾಲಿಟಿ ಆ್ಯಂಡ್ ಕ್ವಾಂಟಿಟಿ ನನಗೆ ತುಂಬ ಅಂದರೆ ತುಂಬ ಮುಖ್ಯ. ಈಗ ಹೇರ್ ಆಯಿಲ್ ಮಾಡೋದಕ್ಕೆ ರೆಡಿ ಮಾಡ್ತಾ ಇದ್ದೀವಿ. ಕೊಬ್ಬರಿ ಎಣ್ಣೆ ಎಷ್ಟು ಟ್ರಾನ್ಸ್ಪರೆಂಟ್ ಆಗಿ ಕಾಣ್ತಿದೆ ಅಲ್ವಾ? ಅದಕ್ಕೆ ಏನೋ ಒಂದು ಎಣ್ಣೆ ಮಿಕ್ಸ್ ಮಾಡ್ತಾ ಇದ್ದೀನಿ. ಏನದು ಅಂತ ಯೋಚನೆ ಮಾಡ್ತಾ ಇದ್ರಾ? ಎಸ್, ನಾನು ಮಿಲ್ಲಲ್ಲಿ ವಿಡಿಯೋ ಮಾಡ್ಕೊಳಕ್ಕಾಗಲಿಲ್ಲ. ಇದು 3 ಎಣ್ಣೆ ಸಪ್ರೇಟ್ ಮಿಲ್ಲಲ್ಲಿ ಹಾಕ್ಸಿದ್ದು, ನಾವೇ ಖುದ್ದಾಗಿ ಹಾಕ್ಸಿರೋದು. ಇದು ನೆಕ್ಸ್ಟ್ ವಿಡಿಯೋದಲ್ಲಿ ನಾನು ನಿಮಗೆ ತೋರಿಸ್ತೀನಿ. ಇದು ಯಾವ್ಯಾವ ಎಣ್ಣೆ ಅಂದರೆ ಅಗಸೆ ಬೀಜದ ಎಣ್ಣೆ, ಸಾಸಿವೆ ಎಣ್ಣೆ ಮತ್ತು ಎಳ್ಳೆಣ್ಣೆ. ಸೊ ಇದಿಷ್ಟನ್ನು ಇದಕ್ಕೆ ಒಂದು ಸಮ ಪ್ರಮಾಣದಲ್ಲಿ ಮಿಕ್ಸ್ ಮಾಡಬೇಕು. ಈಗ ಇದಕ್ಕೆ ಹರ್ಬ್ಸ್ನ ಹಾಕ್ತಾ ಇದ್ದೀನಿ. ಮೊದಲಿಗೆ ಹಾಕಿದ್ದು ನೆಲ್ಲಿಕಾಯಿ, ಡ್ರೈ ಆಮ್ಲಾನ ಹಾಕಿದ್ದೀನಿ. ಆಮೇಲೆ ಜಟಾಮಾಂಸಿ ಮತ್ತು ಈಗ ಹಾಕ್ತಾ ಇರೋದು ಕಲಾಂಜಿ ಸೀಡ್ಸ್, ಹಾಗೆ ಮೆಂತೆ ಕಾಳು. ರೋಸ್ಮೆರಿ ಆ್ಯಡ್ ಮಾಡ್ತಾ ಇದ್ದೀನಿ. ರೋಸ್ಮೆರಿ ನಮ್ಮ ಹೇರ್ ಗ್ರೋತ್ಗೆ ತುಂಬಾ ಹೆಲ್ಪ್ ಮಾಡುತ್ತೆ. ಹಾಗಾಗಿ ರೋಸ್ಮೆರಿ ಹಾಕ್ತಾ ಇದ್ದೀನಿ. ಆ್ಯಂಡ್ ಇವಾಗ ಇಂಡಿಗೋ ಸೊಪ್ಪು ಹಾಗೆ ಹೆನ್ನ, ಮೆಹಂದಿ ಸೊಪ್ಪನ್ನು, ಇದಿಷ್ಟು ನಮ್ಮ ಹೇರ್ ಕಲರ್ನ ಬ್ಯಾಲೆನ್ಸ್ ಮಾಡೋದಕ್ಕೆ ತುಂಬಾ ಹೆಲ್ಪ್ ಆಗುತ್ತೆ. ಹಾಗಾಗಿ ಅದೆರಡೂ ಆ್ಯಡ್ ಮಾಡಿದ್ದೀನಿ. ಮತ್ತು ಕರಿಬೇವು ಜೊತೆಗೆ ಭೃಂಗರಾಜ್ ಹೇರ್ ಗ್ರೋತಿಗೆ ತುಂಬ ಅಂದರೆ ತುಂಬ ಒಳ್ಳೆಯದು ಭೃಂಗರಾಜ್. ಹಾಗೆ ಈರುಳ್ಳಿನೂ ಕೂಡ ಹೇರ್ ಗ್ರೋತಿಗೆ ತುಂಬ ಒಳ್ಳೆಯದು. ಈರುಳ್ಳಿನೂ ಹಾಕಿದ್ದೀನಿ. ಹಾಗೆ ಸ್ಕ್ಯಾಲ್ಪ್ ಇನ್ಫೆಕ್ಷನ್ ಆಗಬಾರ್ದು ಅನ್ನೋದಕ್ಕೆ ನೀಮ್ ಸೊಪ್ಪು, ಬೇವಿನ ಸೊಪ್ಪನ್ನು ಆ್ಯಡ್ ಮಾಡ್ತಾ ಇದ್ದೀನಿ. ಹೇರ್ ಸ್ಟ್ರೆಂತ್ ಆಗಿರಬೇಕಲ್ಲ, ಸ್ಟ್ರೆಂತ್ ಆಗಿರೋದಕ್ಕೆ ಜಾಯಿಪತ್ರೆನ ಆ್ಯಡ್ ಮಾಡ್ತಾ ಇದ್ದೀನಿ. ಆ್ಯಂಡ್ ರೋಸ್ ಪೆಟಲ್ಸ್ ಕೂಡ ನಿಮ್ಮ ಹೇರ್ನ ಕಂಡೀಷ್ನರ್ ಆಗಿ ಇಡೋದಕ್ಕೆ ಹೆಲ್ಪ್ ಆಗುತ್ತೆ. ಏರ್ ಕಂಡೀಷ್ನರ್ಗೆ ಈ ರೋಸ್ ಪೆಟಲ್ಸ್ ತುಂಬಾ ಒಳ್ಳೆಯದು. ಫ್ರಿಝಿ ಆಗಲ್ಲ, ತುಂಬ ಸಾಫ್ಟ್ ಆಗಿರುತ್ತೆ. ಹೇರ್ ಶೈನಿ ಆಗು ಕೂಡ ಇರುತ್ತೆ. ಹೇರ್ ಸ್ಟ್ರೆಂತ್ ಕೂಡ ಇರುತ್ತೆ ಈ ರೋಸ್ ಪೆಟಲ್ಸಿಂದ. ಹಾಗೆ ಎಲ್ಲನೂ ಡ್ರೈ ಹರ್ಬ್ಸನ್ನೇ ನಾನು ಯೂಸ್ ಮಾಡಿರೋದು. ಈರುಳ್ಳಿ ಒಂದು ಬಿಟ್ಟು ಎಲ್ಲನೂ ಡ್ರೈ ಆಗೇ ಇದೆ. ಹಾಗೆ ಈ ಆಯಿಲ್ನ ನಾವು ಎಷ್ಟು ಲೋ ಫ್ಲೇಮ್ ಆಗುತ್ತೋ ಅಷ್ಟು ಲೋ ಫ್ಲೇಮಲ್ಲೇ ಮಾಡಬೇಕು. ಇದು ನನ್ನ ಗುರುಗಳು ನನಗೆ ಹೇಳ್ಕೊಟ್ಟಿರೋದು. ಚೆನ್ನಾಗಿ ಉರಿ ಜಾಸ್ತಿ ಮಾಡಿ, ಫ್ಲೇಮ್ ಜಾಸ್ತಿ ಮಾಡಿ ಚೆನ್ನಾಗಿ ಕುದಿಸ್ಬಾರ್ದು.
ಎಷ್ಟು ಸಾಧ್ಯನೋ ಅಷ್ಟು ಲೋ ಫ್ಲೇಮಲ್ಲಿ ಮಾಡಬೇಕು. ಈ ಆಯಿಲ್ ರೆಡಿ ಆಗೋದಕ್ಕೆ 5 to 6 hour ಅಂತೂ ಆಗುತ್ತೆ, ಅಷ್ಟು ಲೋ ಫ್ಲೇಮಲ್ಲಿ ಇರುತ್ತೆ. ಆಯಿಲ್ 90% ಆದಮೇಲೆ ಇದಕ್ಕೆ ಇನ್ನೂ ಒಂದಿಷ್ಟು ಇಂಗ್ರೀಡಿಯೆಂಟ್ನ ಆ್ಯಡ್ ಮಾಡ್ತೀನಿ. ಬಿಕಾಸ್ ವಿಡಿಯೋ ಮಾಡೋಕ್ಕಾಗಲಿಲ್ಲ ಅದು, ಯಾಕೆಂದರೆ 5 to 6 hours ಇದು ಮಾಡಿಕೊಂಡೇ ನನಗೆ ಟೈಮ್ ಆಗೋಗ್ಬಿಟ್ಟಿತ್ತು. ಹಾಗಾಗಿ ಆಯಿಲ್ ಎಲ್ಲ ರೆಡಿ ಆಗಿದೆ. ರೆಡಿ ಆಗಿರುವಂಥ ಆಯಿಲ್ನ ಈ ರೀತಿಯಾದಂಥ ಸ್ಟೀಲ್ ಪಾತ್ರೆಗೆ ಶಿಫ್ಟ್ ಮಾಡ್ಕೊಂಡಿದ್ದೀವಿ. ಶಿಫ್ಟ್ ಮಾಡಿಕೊಂಡು ತುಂಬ ದಿನಗಳ ಕಾಲ, ಈ ಆಯಿಲ್ ರೆಡಿ ಆಗೋದಕ್ಕೆ 25 days ಆಗುತ್ತೆ. 25 days ಮೇಲೇ ಆಗುತ್ತೆ. ಪ್ರತಿದಿನ ಈ ರೀತಿ ರೊಟೇಟ್ ಮಾಡ್ತಾನೆ ಇರಬೇಕು. ಆಗ ನಮಗೆ ಹರ್ಬ್ಸ್ ಎಲ್ಲ ಚೆನ್ನಾಗಿ ಬಿಟ್ಕೊಳ್ಳುತ್ತೆ. ನೆಕ್ಸ್ಟ್ ಟಾಸ್ಕ್ ಇರೋದೇ ನಮಗೆ ಆಯಿಲ್ನ ಫಿಲ್ಟರ್ ಮಾಡೋದು. ಮಾಮೂಲಿಯಾಗಿ ಫಿಲ್ಟರ್ ಮಾಡೋದು ಅಂದರೆ ಈಸಿ. ಈ ಹರ್ಬ್ಸ್ ಇರುವಂತಹ ಆಯಿಲ್ನ ಫಿಲ್ಟರ್ ಮಾಡೋದು ತುಂಬಾ ಕಷ್ಟ. ನಾವೇನಿಲ್ಲ ಅಂದರೂ 5 ರಿಂದ 6 ಸತಿ ಫಿಲ್ಟರ್ ಮಾಡ್ತೀವಿ. ಒಂದ್ಸರಿ ಹರ್ಬ್ಸ್ ಜೊತೆ ಒಂದ್ಸರಿ ಫಿಲ್ಟರ್ ಮಾಡಾದ್ಮೇಲೆ ಮತ್ತೆ ಒಂದ್ಸರಿ ಫಿಲ್ಟರ್ ಆಗಿರೋದನ್ನ ಫಿಲ್ಟರ್ ಮಾಡ್ತೀವಿ. ಮತ್ತೆ ಇನ್ನೂ ಒಂದು 2 ಬಟ್ಟೆ ದಪ್ಪ ಹಾಕಿ ಫಿಲ್ಟರ್ ಚೆನ್ನಾಗಿ ಆಗಬೇಕು ಅಂತ ಮತ್ತೆ ಫಿಲ್ಟರ್ ಮಾಡ್ತೀವಿ. ಈಗ ನೀವು ನೋಡ್ತಾ ಇರ್ಬೋದು ಫಿಲ್ಟರ್ ಆಗಿರುವಂತಹ ಆಯಿಲ್ನ ಮತ್ತೆ ಫಿಲ್ಟರ್ ಮಾಡ್ತಾ ಇರೋದು. ನೋಡಿ ಅಲ್ಲಿ ಎಣ್ಣೆ ಇಳಿತಾನೆ ಇಲ್ಲ, ಯಾಕೆ ಅಂದರೆ ಹರ್ಬ್ಸ್ ಅಷ್ಟೊಂದು ಬಿಟ್ಕೊಂಡಿದೆ ಆಯಿಲಲ್ಲಿ. ಹಾಗಾಗಿ ಇಷ್ಟು ಕೆಲಸ ಇರುತ್ತೆ. ಫಿಲ್ಟರ್ ಮಾಡೋದು ತುಂಬ ಅಂದರೆ ತುಂಬ ಕಷ್ಟ, ತುಂಬ ಹೊತ್ತು ಟೈಮ್ ಹಿಡಿಯುತ್ತೆ ಅಂತಲೇ ಹೇಳ್ಬೋದು. ಬಟ್ ರಿಸಲ್ಟ್ ಹಾಗೆ ಇರುತ್ತಲ್ವ. ಎಷ್ಟು ಕಷ್ಟಪಟ್ಟು ಎಷ್ಟು ನೀಟಾಗಿ ಎಷ್ಟು ಚೆನ್ನಾಗಿ ಮಾಡೋದ್ರಿಂದ ನಮಗೆ ಹೇರ್ ಗ್ರೋತ್ಗೆ ರಿಸಲ್ಟ್ ಕೂಡ ಅಷ್ಟೇ ಚೆನ್ನಾಗಿರುತ್ತೆ ಅಂತ ಹೇಳ್ಬೋದು. ನೋಡಿ ಆಯಿಲ್ ಮಾಡೋದಕ್ಕೆ 25 days ನೀವೇ ಯೋಚನೆ ಮಾಡ್ಬೋದು. ಕೊಬ್ಬರಿ ತರಿಸಿ ಅದನ್ನು 2 ಭಾಗ ಮಾಡಿ ಆ 2 ಭಾಗನ ಮತ್ತೆ ಚಿಕ್ಕದಾಗಿ ಕಟ್ ಮಾಡೋದಕ್ಕೊಂದಿನ, ಮತ್ತು ಅದನ್ನು ಬಿಸಿಲಲ್ಲಿ ಒಣಗಿಸೋದಕ್ಕೆ ಬಿಸಿಲಿದ್ರೆ ಚೆನ್ನಾಗಿ 1 ದಿನ ಸಾಕಾಗುತ್ತೆ, ಇಲ್ಲ ಅಂದರೆ 2 ದಿನ ಬೇಕಾಗುತ್ತೆ. ಅದಾದಮೇಲೆ ಮಿಲ್ಲಲ್ಲಿ ಹಾಕ್ಸೋದಕ್ಕೊಂದಿನ, ಮತ್ತೆ ಅದನ್ನು ಎಣ್ಣೆ ಹಾಕ್ಸ್ಕೊಂಡು ಬಂದಮೇಲೆ ಅದು ಚೆನ್ನಾಗಿ ಟ್ರಾನ್ಸ್ಪರೆಂಟ್ ಆಗೋದಕ್ಕೆ ಏನಿಲ್ಲ ಅಂತಂದ್ರೂ 3 ರಿಂದ 4 ದಿನ ಆಗುತ್ತೆ. ಎಣ್ಣೆ ಎಲ್ಲ ಮಾಡಾದ್ಮೇಲೆ ಅದನ್ನ ಒಂದಿಷ್ಟು ದಿನ ಇಡಬೇಕು. ಎಣ್ಣೆ ಎಲ್ಲ ಆದಮೇಲೆ ನಿಮಗೆ ಸೇಫಾಗಿ ಕಳಿಸ್ಬೇಕಾಗಿರೋದು ದೊಡ್ಡ ಜವಾಬ್ದಾರಿ. ಸೊ ನೋಡಿ ಅದಕ್ಕೆ ಪ್ಲಾಸ್ಟಿಕಲ್ಲಿ ಒಂದು ಸೀಲ್ ಹಾಕಿದ್ದೀವಿ. ಅದಾದಮೇಲೆ ಬಬಲ್ ಶೀಟಲ್ಲಿ ಈ ರೀತಿಯಾಗಿ ರೋಲ್ ಮಾಡ್ತಾ ಇದ್ದೀವಿ. ರೋಲ್ ಮಾಡಿದ್ದನ್ನು ಒಂದು ಕರ್ಟನ್ ಬಾಕ್ಸಲ್ಲಿ ಹಾಕ್ತಾ ಇದ್ದೀವಿ. ಇಷ್ಟು ಸೇಫ್ಟಿಯಾಗಿ ಆಯಿಲ್ನ ನಾವು ನಿಮಗೆ ಕೊರಿಯರ್ ಮಾಡಬೇಕಾಗುತ್ತೆ. ಈ ಒಂದು 250 ml ನಮ್ಮ ಹೇರ್ ಆಯಿಲ್ 1/4 ಲೀಟ್ರ್ ಬರುತ್ತೆ. 250 ml ಹೇರ್ ಆಯಿಲ್ಗೆ ನಾವು ಇಟ್ಟಿರುವಂಥ ಪ್ರೈಸ್ 750 rupees. ಹಾಗೆ ಕೊರಿಯರ್ ಚಾರ್ಜಸ್ ಇರೋದಿಲ್ಲ. ಆಲ್ ಓವರ್ ಇಂಡಿಯಾ ಫ್ರೀ ಡೆಲಿವರಿ ಇರುತ್ತೆ. ಇದಕ್ಕಿಂತ ಕಡಿಮೆ ನನಗೆ ಇಡೋದಕ್ಕಾಗಲಿಲ್ಲ. ಬಿಕಾಸ್ ನೀವೇ ನೋಡ್ಬೋದು ಕೊಬ್ಬರಿ ಎಷ್ಟು ತಂದಿದ್ವಿ, ಎಷ್ಟು ಖರ್ಚಾಯಿತು. ತುಂಬ ಲೋ ಫ್ಲೇಮಲ್ಲಿ ಆಯಿಲ್ನ ರೆಡಿ ಮಾಡೋದ್ರಿಂದ 5 to 6 hours ಗ್ಯಾಸ್ ಖರ್ಚಾಗುತ್ತೆ. ಜೊತೆಗೆ ಟೈಮ್ ಕೂಡ ಮುಖ್ಯ. ನಾವು ಆಯಿಲ್ ರೆಡಿ ಮಾಡಿಸೋದಕ್ಕೆ ಮಿಲ್ಲಿಗೆ ಹೋದಾಗ 6 to 7 hours ಅಲ್ಲೇ ಟೈಮ್ ಹೋಗ್ಬಿಡುತ್ತೆ. ಎಲ್ಲನೂ ನಾನು ನಿಮಗೆ ತೋರಿಸಿದ್ದೀನಿ. ಅದ್ರ ಜೊತೆಗೆ ಕೊಕೊನಟ್ ಆಯಿಲು ಸೇರಿ 3 ಥರದ ಆಯಿಲ್ನ ನಾವು ಆ್ಯಡ್ ಮಾಡಿದ್ದೀವಿ. ಹಾಗೆ 20ಕ್ಕೂ ಹೆಚ್ಚು ಹರ್ಬ್ಸನ್ನು ಹಾಕಿದ್ದೀವಿ. ಸೊ ಹಾಗಾಗಿ ಇಷ್ಟು ಹೈಜಿನಿಕ್ ಆಗಿ ಇಷ್ಟು ಕ್ವಾಲಿಟಿ ಇಟ್ಕೊಂಡು ಮಾಡೋದಕ್ಕೆ ನಾನು ಇಷ್ಟೇ ಪ್ರೈಸ್ ಕೊಡೋಕ್ಕಾಗಿದ್ದು. ಹಾಗೆ ಇನ್ನೊಂದು ವಿಷಯ, ನನ್ನ ಪ್ರಾಡಕ್ಟ್ ಎಲ್ಲ ಮಿಡ್ಲ್ ಕ್ಲಾಸ್ ಫ್ಯಾಮಿಲಿಗೆ ರೀಚ್ ಆಗಬೇಕು ಅನ್ನೋದು ನನ್ನ ಒಂದು ಆಸೆ. ಯಾಕೆಂದರೆ ನಾನು ಮಿಡ್ಲ್ ಕ್ಲಾಸ್ ಫ್ಯಾಮಿಲಿಯಿಂದ ಬಂದಿರೋದು. ಆದರೆ ಎಷ್ಟು ಸಾಧ್ಯನೋ ಅಷ್ಟು ನಾನು ಪ್ರೈಸ್ ಕಡಿಮೆ ಇಡೋದಕ್ಕೆ ಪ್ರಯತ್ನ ಪಟ್ಟಿದ್ದೀನಿ. ಇಷ್ಟು ಕೆಲಸಗಳ ನಡುವೆ ಒಂದು ಒಳ್ಳೆ ಪ್ರಾಡಕ್ಟ್ ಕೊಡಬೇಕು ಅನ್ನೋದಕ್ಕೋಸ್ಕರ ನನಗೆ 100 ಜನ 1000 ಜನ ತಗೊಳ್ಳೋದಕ್ಕಿಂತ 10 ಜನಕ್ಕೆ ತಲುಪಿದ್ರೂ ಅದು ಒಂದು ಒಳ್ಳೆ ಕ್ವಾಲಿಟಿ ಆಗಿರಬೇಕು ಅನ್ನೋದು ನನ್ನ ಒಂದು ಉದ್ದೇಶ. ಐ ಥಿಂಕ್ ಈ ವಿಡಿಯೋ ನಿಮ್ಗೆಲ್ರಿಗೂ ಇಷ್ಟ ಆಗಿರುತ್ತೆ ಅಂದ್ಕೊಳ್ತೀನಿ. ನಾನು ಪ್ರತಿಯೊಬ್ಬರಿಗೂ ಕೇಳ್ಕೊಳ್ಳೋದಿಷ್ಟೇ, ಈ ವಿಡಿಯೋ ಆ್ಯಂಡ್ ನನ್ನ ಕೆಲಸ ಹೇಗಿತ್ತು ಅಂತ ಕಮೆಂಟ್ ಮಾಡಿ ತಿಳಿಸಿ. ನೋಡಿದ್ರಲ್ಲ, ನಿಮ್ಮ ಅಶ್ವಿನಿ ನ್ಯಾಚುರಲ್ ಪ್ರಾಡಕ್ಟ್ಸ್ ಕಂಪನಿ ಕಡೆಯಿಂದ ರೆಡಿಯಾದಂತಹ ಹೇರ್ ಆಯಿಲ್ ಹೇಗಿರುತ್ತೆ ಅಂತ, ಎಷ್ಟೆಲ್ಲ ಎಫರ್ಟ್ಸ್ ಇರುತ್ತೆ ಅಂತ. ಈ ಹೇರ್ ಆಯಿಲ್ ಖಂಡಿತ ನಿಮ್ಮ ಹೇರ್ ಗ್ರೋತ್ಗೆ ಹೆಲ್ಪ್ ಆಗುತ್ತೆ ಆ್ಯಂಡ್ ಏರ್ ಫಾಲ್ನೆಲ್ಲ ಕಡಿಮೆ ಮಾಡುತ್ತೆ ಅಂತ ನಾನು ನಂಬ್ತೀನಿ. ಈವನ್ ನನಗೂ ಕೂಡ ಒಳ್ಳೆ ರೀತಿಯಾಗಿ ಉಪಯೋಗ ಆಗ್ತಾ ಇದೆ. ನಿಮಗೂ ಕೂಡ ಇನ್ನೂ ಹೆಚ್ಚಿನದಾಗಿ ಉಪಯೋಗ ಆಗಲಿ ಅಂತ ನಾನು ಕೇಳ್ಕೊಳ್ತೀನಿ. ಆ್ಯಂಡ್ ಐ ಥಿಂಕ್ ಈ ವಿಡಿಯೋ ಇಷ್ಟ ಆಗಿರುತ್ತೆ ಅಂದ್ಕೊಳ್ತೀನಿ. ನೆಕ್ಸ್ಟ್ ವಿಡಿಯೋದಲ್ಲಿ ನಾನು ನಿಮ್ಮನ್ನ ಭೇಟಿ ಆಗ್ತೀನಿ. ಅಲ್ಲಿವರೆಗೂ ಲವ್ ಯು ಆಲ್. ಬಾಯ್.